ಎಷ್ಟೇ ಟಯರ್ಡ್ ಆಗಿದ್ರು ಮಧ್ಯಾಹ್ನದ ಹೊತ್ತು ಏನಾದ್ರು ಮಲಗಿಬಿಟ್ರೆ ಅವರ ಕೈ ಕಾಲು ಅಲ್ಲಾಡದೆ ಇರೋ ಥರ ಆಗೋದು, ಬಂದು ಗಟ್ಟಿಯಾಗಿ ಯಾರೋ ಒಬ್ಬರು ಅದಮ್ಮಿ ಇಟ್ಕೊಂಡಂಗೆ ಆಗೋದು, ಆಮೇಲೆ ಅತಿಯಾಗಿ ಅವರು ಕಾಮ ಅವರಲ್ಲಿ ಬರೋದು, ಅತಿಯಾಗಿ ಹೊಟ್ಟೆ ಹಸು ಅವರಲ್ಲಿ ಬರೋದು, ಆಯಿತಾ, ಅತಿಯಾಗಿರ್ತಕ್ಕಂಥ ಒಂದು ದುಷ್ಟ ಬುದ್ಧಿ ಬರೋವಂಥದ್ದು. ಈ ಮೋಹಿನಿದು ಇನ್ನೊಂದು ಗುಣ ಏನು ಅಂದರೆ, ಈ ಮೋಹಿನಿ ಹಿಡ್ಕೊಂಡವ್ರಿಗೆ ಅವ್ರ ದೇವಸ್ಥಾನಗಳಿಗೂ ಹೋಗ್ತಾರೆ, ದೇವ್ರಿಗೂ ನಮಸ್ಕಾರ ಮಾಡ್ತಾರೆ, ಆಯಿತಾ, ಎಲ್ಲನೂ ಮಾಡ್ತಾರೆ, ನಾರ್ಮಲ್ಲಾಗಿ ಇರ್ತಾರೆ. ಯಾಕಂದರೆ ಇದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಶಕ್ತಿ ಇದು. ಇದಕ್ಕೆ ಗೊತ್ತಾಗತ್ತೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಈ ವ್ಯಕ್ತಿ, ಎಲ್ಲೆಲ್ಲಿ ಹಿಡಿಬೇಕು ಎಲ್ಲೆಲ್ಲಿ ಹಿಡಿಬಾರ್ದು ಅನ್ನೋದು ಅದು ಗೊತ್ತಿದೆ. ಆ ಗೊಂಬೆನ ಅರ್ಧ ಸುಟ್ಟು ಭೂಮಿಯಲ್ಲಿ ಹಾಕಿ ಬಂಧನ ಮಾಡಬೇಕು. ಆ ಭೂಮಿ ಮಾಡುವಂಥ ಭೂಮಿನೂ ಕೂಡ ದೈವಿಕವಾಗಿರ್ತಕ್ಕಂಥ ಸ್ಥಳ ಆಗಿರಬೇಕು. ಸುಮ್ಮನೆ ಯಾವುದ್ಯಾವುದೋ ತೋಟದಲ್ಲಿ ಮನೆಯಲ್ಲಿ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಎನರ್ಜಿ ಇರುವಂಥ ಸ್ಥಳದಲ್ಲಿ ಅದನ್ನು ಬಂಧನ ಮಾಡಿಬಿಟ್ರೆ ಅದು ಇನ್ನು ಯಾವ ಕಾಲಕ್ಕೂ ಅದು ಬರಲ್ಲ. ಸೊ ಆ ಶಕ್ತಿ ಅರ್ಧ ಸುಡಬೇಕು, ಅರ್ಧ ಸುಟ್ಟು ಬಂಧನ ಮಾಡಬೇಕು ಅದು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್, ಈಗ ಮೋಹಿನಿ ವಿಚಾರಗಳು ಸಾಕಷ್ಟು ತೊಂದರೆಗಳು ಹುಡುಗರಿಗೆ, ಹುಡುಗಿಯರಿಗೆ, ವಯಸ್ಸಲ್ಲಿರೋರಿಗೆ ಸೊ ತುಂಬ ಸಮಸ್ಯೆಗಳು ಕೊಡ್ತಾವೆ ಅಂತ ಕಾಣಿಸ್ತಾ ಇದೆ. ಆ ಥರ ಕೇಸ್ಗಳು ಬರ್ತಾ ಇದ್ದಾವೆ. ಸ್ಪೆಷಲಿ ಮೋಹಿನಿಗಳಿಗೆ ಈ ಒಂದು ಮೋಹ ಯುವಕರ ಮೇಲೆ ಯಾಕೆ, ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಹೆಚ್ಚಾಗಿ ಬರ್ತವೆ. ಮತ್ತು ಈ ಒಂದು ವಿಚಾರಗಳಲ್ಲಿ ನಮ್ಮವು ಏನು ಮಿಸ್ಟೇಕ್ ಇರ್ತವೆ, ಯಾಕೆ ಇವು ಬಂದು ನಮ್ಮನ್ನು ಅಟ್ಯಾಕ್ ಮಾಡ್ಕೊಂಡ್ಬಿಡ್ತವೆ, ಇವುಗಳನ್ನ ತಪ್ಪಿಸೋದು ಹೇಗೆ? ಸೊ ಇವುಗಳಿಂದ ರಕ್ಷಣೆ ಖಂಡಿತ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಸರ್, ಈಗ ಮೋಹಿನಿ ಅಂದರೆ ನಾನು ಫಸ್ಟೇ ಹೇಳ್ದಂಗೆ ಕೆಲವು ಎಪಿಸೋಡ್ಗಳೆಲ್ಲ ಹೇಳಿದ್ದೀನಿ ನಾನು. ಭೂತ, ಪ್ರೇತ, ಪಿಶಾಚಿ ಇದೆಲ್ಲ ಒಂದು ಕಡೆ ಸೇರಿದ್ರೆ ಮೋಹಿನಿ ಆಗುತ್ತೆ. ಆಯಿತಾ? ಇದು ಎಲ್ಲಿ ಸೇರುತ್ತೆ? ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೆ ಅಂದರೆ ನೆಗೆಟಿವ್ ಸ್ಥಳಗಳು ಎಲ್ಲಿರುತ್ತೆ ಅಲ್ಲಿ ಸೇರುತ್ತೆ. ಉದಾಹರಣೆಗೆ ಹಾಳು ಬಿದ್ದ ಆಸ್ಪತ್ರೆ, ಹಾಳು ಬಿದ್ದ ಜಾಗಗಳು, ಪಾಳು ಬಿದ್ದ ಜಾಗಗಳು, ಕಸ ಇರುವಂಥ ಜಾಗಗಳು, ಆಯಿತಾ, ಮತ್ತು ಕೆಲವು ಈ ಸ್ಮಶಾನಕ್ಕೆ ಸಂಬಂಧಪಟ್ಟಂಥ ಸ್ಥಳಗಳು, ಆಮೇಲೆ ಕೆಲವು ಕಾಡಲ್ಲಿ ಈ ಇದು ಹೋಗ್ತಾನೆ ಟ್ರೆಕ್ಕಿಂಗ್ ಅಂತ ಹೋಗ್ತಾನೆ ನೋಡಿ, ಅಲ್ಲಿ ಕೆಲವು ಸ್ಥಳಗಳಿರುತ್ತೆ, ಅಲ್ಲೆಲ್ಲ ನೆಗೆಟಿವ್ ಸ್ಥಳಗಳಿರುತ್ತೆ. ಸೊ ಈ ಥರ ಹೋದಾಗ ಆ ಮೋಹಿನಿ ಆಕರ್ಷಣೆ ಈ ಥರ ವ್ಯಕ್ತಿಗಳ ಮೇಲೆ ಆಗುತ್ತೆ. ಯಾವ ಥರ ವ್ಯಕ್ತಿಗಳ ಮೇಲೆ? ಈಗ ತುಂಬ ಟೈಮು ಅವರು ಮದುವೆ ಆಗದೇನೆ ಇರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಆಗುತ್ತೆ. ಮತ್ತು ನೋಡೋಕೆ ತುಂಬ ಆಕರ್ಷಣೀಯವಾಗಿ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಆಗುತ್ತೆ. ಆಯಿತಾ? ಇದರಲ್ಲಿ ಹೆಣ್ಣು ಗಂಡು ಅಂತಕ್ಕಂಥದ್ದೇನೂ ಇಲ್ಲ. ಗಂಡಿದ್ರೆ ಹೆಣ್ಣಾಗಿ ಕಾಡ್ಸೋವಂಥದ್ದು, ಹೆಣ್ಣಿದ್ರೆ ಗಂಡಾಗಿ ಕಾಡ್ಸೋವಂಥದ್ದು ಮೋಹಿನಿ ಪ್ರಯೋಗ. ಮೋಹಿನಿ ಒಂದೇ ಮೋಹಿನಿ ಎರಡು ಅವತಾರಗಳನ್ನ ತಾಳುತ್ತೆ. ಸೊ ಈ ಥರ ಇದ್ದಾಗ ಏನೇನು ತೊಂದರೆಗಳು, ಪರಿಣಾಮಗಳು ಬೀರುತ್ತಂದರೆ, ಅವರಿಗೆ ಮಧ್ಯಾಹ್ನದ ಹೊತ್ತು ಮಲಗೋಕ್ಕಾಗಲ್ಲ. ಎಷ್ಟೇ ಟಯರ್ಡ್ ಆಗಿದ್ರು ಮಧ್ಯಾಹ್ನದ ಹೊತ್ತು ಏನಾದ್ರು ಮಲಗಿಬಿಟ್ರೆ ಅವರ ಕೈ ಕಾಲು ಅಲ್ಲಾಡದೆ ಇರೋ ಥರ ಆಗೋದು, ಬಂದು ಗಟ್ಟಿಯಾಗಿ ಯಾರೋ ಒಬ್ಬರು ಅದಮ್ಮಿ ಇಟ್ಕೊಂಡಂಗೆ ಆಗೋದು, ಆಯಿತಾ, ಮತ್ತು ಮಧ್ಯರಾತ್ರಿಯಲ್ಲಿ ಕೆಲವರಿಗೆ ಇದೇ ಥರ ಅನುಭವಗಳಾಗೋದು, ಆಯಿತಾ. ಆಮೇಲೆ ಏನಾದರೂ ಎದ್ದು ಬಿಟ್ಟು ಅವ್ರು ಏನಾದರೂ ರಿಸರ್ಸ್ಗೆ ಅಲ್ಲಿ ಇಲ್ಲಿ ಹೋದಾಗ ಅವ್ರಿಗೆ ಏನೋ ಆಕೃತಿಗಳು ಕಾಣಿಸ್ಕೊಳ್ಳೋವಂಥದ್ದು, ಆಯಿತಾ. ಆಮೇಲೆ ಮೈ ಕೈಯೆಲ್ಲ ಚುಚ್ಚಿದಂಗೆ ಆಗೋದು, ಆಮೇಲೆ ಅತಿಯಾಗಿ ಅವರು ಕಾಮ ಅವರಲ್ಲಿ ಬರೋದು, ಅತಿಯಾಗಿ ಹೊಟ್ಟೆ ಹಸು ಅವರಲ್ಲಿ ಬರೋದು, ಆಯಿತಾ, ಅತಿಯಾಗಿರ್ತಕ್ಕಂಥ ಒಂದು ದುಷ್ಟ ಬುದ್ಧಿ ಬರೋವಂಥದ್ದು. ಯಾವ ಥರ ಒಂದು ದುಷ್ಟ ಬುದ್ಧಿ ಅಂದರೆ ಯಾರಿಗಾರು ಏನಾದ್ರು ಮಾಡಿಸ್ಬಿಡೋಣ ಅಥವಾ ಯಾರಿಗಾನ ಹೊಡೆದು ಬಿಡೋಣ, ಈ ಥರ ಒಂದು ದುಷ್ಟ ಬುದ್ಧಿ ಬರುವಂಥದ್ದು. ಈ ಥರದ್ದೆಲ್ಲ ಮೋಹಿನಿ ಸೇರ್ಕೊಂಡಾಗ ಆಗುತ್ತೆ. ಸೊ ಅದು ಈ ವ್ಯಕ್ತಿತ್ವಗಳನ್ನ ಬದಲಾಯಿಸ್ಬಿಡುತ್ತೆ. ಹೌದು. ಈ ಮೋಹಿನಿದು ಇನ್ನೊಂದು ಗುಣ ಏನು ಅಂದರೆ, ಈ ಮೋಹಿನಿ ಹಿಡ್ಕೊಂಡವ್ರಿಗೆ ಅವ್ರ ದೇವಸ್ಥಾನಗಳಿಗೂ ಹೋಗ್ತಾರೆ, ದೇವ್ರಿಗೂ ನಮಸ್ಕಾರ ಮಾಡ್ತಾರೆ, ಆಯಿತಾ, ಎಲ್ಲನೂ ಮಾಡ್ತಾರೆ, ನಾರ್ಮಲ್ಲಾಗಿ ಇರ್ತಾರೆ. ಯಾಕಂದರೆ ಇದು ತುಂಬ ಎಕ್ಸ್ಟ್ರೀಮ್ ಲೆವೆಲ್ ಶಕ್ತಿ ಇದು. ಇದಕ್ಕೆ ಗೊತ್ತಾಗತ್ತೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಈ ವ್ಯಕ್ತಿ, ಎಲ್ಲೆಲ್ಲಿ ಹಿಡಿಬೇಕು ಎಲ್ಲೆಲ್ಲಿ ಹಿಡಿಬಾರ್ದು ಅನ್ನೋದು ಅದು ಗೊತ್ತಿದೆ. ಹೋಗ್ತಾ 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 ಈ ಒಂದು ಸಮಸ್ಯೆ ಜಾಸ್ತಿ ಆದಾಗ ಇವರಿಗೆ ದೇವಸ್ಥಾನಕ್ಕೆ ಹೋಗಕ್ಕೆ ಮನಸ್ಸು ಬರಲ್ಲ, ಆಧ್ಯಾತ್ಮಿಕದಿಂದ ತುಂಬ ದೂರ ಇರ್ತಾರೆ ಇವರು. ಅತಿಯಾಗಿ ಅವರು ಈ ನಾನ್ ವೆಜ್ ಒಂದು ತುಂಬ ಇಷ್ಟಪಡೋದು, ಆಯಿತಾ, ಈ ಥರದ್ದೆಲ್ಲ ಆಗುವಂಥದ್ದು. ಆಮೇಲೆ ಒಂಥರ ಚಿತ್ರಹಿಂಸೆ ಇವರು ಅನುಭವಿಸೋದಲ್ದೇ ಬೇರೆಯವ್ರಿಗೂ ಹಿಂಸೆಯನ್ನು ಕೊಡ್ತಾರೆ.
ಈ ಥರದ್ದೊಂದು ಸಮಸ್ಯೆಗಳು ಕೂಡ ಈ ಒಂದು ಮೋಹಿನಿ ಕಾಟದಲ್ಲಿ ನೋಡಿದ್ದೀವಿ. ಬೇರೆಯವ್ರಿಗೆ ಯಾವ ಥರ ಹಿಂಸೆ ಕೊಡ್ತಾರೆ? ಬೇರೆಯವ್ರಿಗೆ ಯಾವ ಥರ ಅಂದರೆ ಇದರಿಂದ ನನಗೆ ಈ ಥರ ಆಗ್ತಾ ಇದೆ, ಆ ಥರ ಆಗ್ತಾ ಇದೆ ಅಂಥೇಳಿ ಒಂದಷ್ಟು ಅವ್ರಿಗೆ ಹಿಂಸೆಯನ್ನು ಕೊಡುವಂಥದ್ದು. ಅವರು ಮಲಗಲ್ಲ, ಬೇರೆಯವ್ರಿಗೂ ಮಲಗಕ್ಕೆ ಬಿಡಲ್ಲ, ಆಯಿತಾ? ಈ ಥರ ಸಮಸ್ಯೆಯನ್ನು ಕೊಡುವಂಥದ್ದು ಮಾಡ್ತಾರೆ. ಅಥವಾ ಏನಾದರೂ ಗಂಡಲ್ಲಿ ಸೇರಿಕೊಂಡಾಗ, ಅದು ಹೊಸ್ದಾಗಿ ಮದುವೆ ಆದಾಗ ಆ ಹೆಣ್ಣಿಗೆ ತುಂಬ ಥರದ್ದು ಹಿಂಸೆ ಕೊಡೋದು. ಒಂಥರ ಈ ಸ್ಯಾಡಿಸ್ಟ್ ಅಂತಾರಲ್ಲ, ಆ ಥರ ಮನೋಭಾವನೆ ಇವರಲ್ಲಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಇದು ಪೂರ್ಣ ಇರೋದಲ್ಲ. ಯಾಕಂದರೆ ಇಂಥ ಕೇಸ್ಗಳು ನನ್ನ ಹತ್ರ ಬಂದಾಗ, ನಾನು ಕ್ಲಿಯರ್ ಮಾಡಿದಾಗ ಅವ್ರು ನಾರ್ಮಲ್ ಆಗಿಬಿಟ್ಟಿದ್ದಾರೆ. ಸೊ ಇದು ಕ್ಲಿಯರ್ ಮಾಡೋದಕ್ಕೆ ಏನಿದೆ, ಅದು ತುಂಬ ದೊಡ್ಡ ವಿಚಾರ ಇದು. ಯಾಕಂದರೆ ಇವಾಗ ನೋಡಿ, ಪ್ರೇತಗಳನ್ನ ಏನಾದ್ರು ಬಂದರೆ ಪ್ರೇತಗಳನ್ನ ಹಿಡಿತಾರೆ, ಭೂತ ಪಿಶಾಚಿಗಳನ್ನೆಲ್ಲ ಹಿಡಿದು ಬಿಡ್ತಾರೆ, ಬಂಧನ ಮಾಡಿ. ಆದರೆ ಈ ಮೋಹಿನಿ ಬಂಧನ ಮಾಡಬೇಕಾದ್ರೆ ಏನು ಇದಕ್ಕೆ ಸರಿಯಾದ ಮಾರ್ಗ, ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೇನು ಮಾರ್ಗ, ಸರಿಯಾದ ಮಾರ್ಗ ಅಂದರೆ, ಒಂದು ಬಿದಿರಿನ ಕಟ್ಟಿಗೆ ತಗೊಂಡು ಅದಕ್ಕೆ ಬಿಳಿಯ ವಸ್ತ್ರವನ್ನು ಸುತ್ತಿ, ಆ ಬಿಳಿಯ ವಸ್ತ್ರಕ್ಕೆ ಆ ಮೋಹಿನಿ ಥರದ್ದೇ ಒಂದು ಆಕೃತಿಯನ್ನು ಮಾಡಿ, ಆಯ್ತಾ? ಮತ್ತೆ ಇದನ್ನ ಮೋಹಿನಿ ಬಂಧನ ಮಾಡಬೇಕಾದ್ರೆ ಇದಕ್ಕೆ ತ್ರಿಶೂಲ ದಂಡ ಪ್ರಯೋಗ ಅಂತ ಇದೆ. ತ್ರಿಶೂಲ ದಂಡ ಪ್ರಯೋಗ, ಒಂದು ತ್ರಿಶೂಲನ ನಾವು ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಆ ತ್ರಿಶೂಲನ ಸಿದ್ಧತೆ ಮಾಡಿಕೊಂಡು ತಾಂತ್ರಿಕ ವಿಧಾನದಲ್ಲಿ ನಾವು ಯಂತ್ರವನ್ನ ಬರೆದು ಅದರಲ್ಲಿ ಆ ಗೊಂಬೆಯನ್ನು ಇಟ್ಟು ಈ ವ್ಯಕ್ತಿಯನ್ನ ಪಕ್ಕದಲ್ಲಿ ಇಟ್ಟು ಆ ಗೊಂಬೆಗೂ ಈ ವ್ಯಕ್ತಿಗೂ ಮದುವೆ ಮಾಡಿಸಿ. ಹಿಂಗೆಲ್ಲ ಮಾಡ್ತಾರ? ಓಕೆ, ಅದು ಗೊತ್ತಿಲ್ಲ, ಸುಮ್ಮನೆ ಮೋಹಿನಿ ತೆಗಿತೀನಿ ಅನ್ನೋದು, ಒಂದಷ್ಟು ದುಡ್ಡು ಕಿತ್ಕೊಳ್ಳೋದು, ಇವೆಲ್ಲ ಆಗ್ತಾ ಇದೆ. ಮದುವೆ ಮಾಡಿಸಿ ಅದನ್ನ ಬಂಧನ ಮಾಡುವಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದಿದೆ ಪ್ರಯೋಗ. ಸೊ ಆ ಒಂದು ಪ್ರಯೋಗದಲ್ಲಿ ಈ ತ್ರಿಶೂಲ ಬಂಧನ ಪ್ರಯೋಗ ಇದೆಯಲ್ಲ, ಭಾರಿ ಚೆನ್ನಾಗಿ ವರ್ಕ್ ಆಗುತ್ತೆ. ಮೋಹಿನಿ ಸಂಪೂರ್ಣವಾಗಿ ಮೋಹಿನಿ ಕಾಟ ಹೋಗ್ಬಿಡುತ್ತೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅನ್ನ ಆಹಾರಗಳನ್ನೇ ಬಿಟ್ಬಿಡ್ತಾರೆ. ಒಳಗಡೆ ಸೇರ್ಕೊಂಡಿದ್ದಾಗ ಅನ್ನ ಆಹಾರಗಳೇ ಅವ್ರಿಗೆ ಸೇರಲ್ಲ ಈ ಮೋಹಿನಿ ಇದ್ದಾಗ. ಈ ಥರದ್ದೆಲ್ಲ ತುಂಬ ಇದೆ, ತುಂಬ ಆಗಿದೆ. ಆಗಿದ್ದಾಗ ಅವರಿಗೆ ಈ ಥರದ್ದೊಂದು ಪ್ರಯೋಗ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡಿದಾಗ ಚೆನ್ನಾಗಿ ಊಟ ಗೀಟ ಮಾಡಿಕೊಂಡು ಆರಾಮಾಗಿರ್ತಾರೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ವಿಶೇಷವಾಗಿರ್ತಕ್ಕಂಥದ್ದು ಮೋಹಿನಿ ಬಂಧನ ಅಂತ, ಆಯಿತಾ? ಇದಕ್ಕಿಂತ ಒಳ್ಳೆಯ ಒಂದು ಪ್ರಯೋಗ ಯಾವುದೂ ಇಲ್ಲ. ಇದಕ್ಕಿರೋದೇ ಒಂದೇ ಪ್ರಯೋಗ, ತ್ರಿಶೂಲ ದಂಡ ಪ್ರಯೋಗ. ಆ ಪ್ರಯೋಗವನ್ನು ಆಂಧ್ರದಲ್ಲಿ ಒಂದು ಹೆಸರು ಹಿಡಿದು ಕರೀತಾರೆ, ಆಯಿತಾ? ತಮಿಳುನಾಡಲ್ಲಿ ಒಂದು ಹೆಸರು ಹಿಡಿದು ಕರೀತಾರೆ. ಆದರೆ ಇದು ನಮ್ಮ ಕರ್ನಾಟಕದಲ್ಲಿ ತಾಂತ್ರಿಕ ವಿಧಾನದಲ್ಲಿ ಇರ್ತಕ್ಕಂಥ ಒಂದು, ಸಂಸ್ಕೃತದಲ್ಲಿ ಇರ್ತಕ್ಕಂಥ ಒಂದು ಹೆಸರೇನಪ್ಪ ಅಂದರೆ ತ್ರಿಶೂಲ ದಂಡ ಪ್ರಯೋಗ, ಆಯಿತಾ? ಅತಿ ರಹಸ್ಯವಾಗಿ ಗುಪ್ತವಾಗಿ ಮಾಡುವಂಥ ಒಂದು ಪ್ರಯೋಗ ಇದು. ಇದನ್ನು ಮಾಡಿಕೊಂಡಾಗ ಆ ಮೋಹಿನಿ ಕಾಟದಿಂದ ಹೊರಗಡೆ ಬಂದುಬಿಟ್ರೆ ಅವರು ಜೀವನದಲ್ಲಿ ಏನೋ ದೊಡ್ಡ ಸಾಧನೆ ಮಾಡ್ದಂಗೆ, ದೊಡ್ಡ ನಿಧಿ ಸಿಗ್ದಂಗೆ ಅವ್ರಿಗೆ, ಆಯಿತಾ? ಯಾಕಂದರೆ ಅಷ್ಟು ಅವರು ಅನುಭವಿಸ್ಬಿಡ್ತಾರೆ ಆ ಒಂದು ಇದ್ದಿದ್ದಾಗ. ವಿದ್ಯಾರ್ಥಿಗಳಿಗಂತೂ ಅವರು ಓದೋಕ್ಕಾಗ್ದೇನೆ, ಬರೆಯೋಕ್ಕಾಗ್ದೇನೆ 10th ತನಕ ಒಳ್ಳೆ ಹೈಯೆಸ್ಟ್ ಇರ್ತಾರೆ. ಏನು PUಗೆ ಬಂತು, ಇವ್ರಿಗೆ ಮೋಹಿನಿ ಏನೋ ಸ್ಟಾರ್ಟ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ 0 ಬಂದುಬಿಡ್ತಾರೆ ಅವರು. ಏನು ಮಾಡಿದ್ರು ಅವ್ರ ಮೇಲೆ ಬರೋಕ್ಕಾಗಲ್ಲ. ಈ ಥರದ್ದೆಲ್ಲ ಸಮಸ್ಯೆಗಳಾಗ್ಬಿಡುತ್ತೆ. ಸೊ ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ, ಎಲ್ಲದರಲ್ಲೂ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ, ಆಯಿತಾ? ನಾವು ಕೆಲವ್ರಿಗೆ ಏನು ಮಾಡ್ತೀವಿ, ಈ ಮೋಹಿನಿ ಆಗಿದೆ ಅವ್ರಿಗೆ ಅಂತಲೇ ಹೇಳಲ್ಲ, ಆಯಿತಾ? ಏನೋ ಬೇರೆ ಥರ ಹೇಳಿಬಿಟ್ಟು ಅದನ್ನು ಕ್ಲಿಯರ್, ಯಾಕಂದರೆ ಅದು ಗೊತ್ತಾಗ್ಬಿಡುತ್ತೆ ಆ ಎನರ್ಜಿಗೆ. ಹಾಗಾಗಿ ಈ ಥರದ್ದು ಕೂಡ ನಾವು ಕ್ಲಿಯರ್ ಮಾಡೋವಂಥದ್ದು ವಿಧಾನ ಇದೆ. ಸೊ ಇವಾಗ ಏನು ನೀವು ಹೇಳಿದ್ರೆ ಇದೇ ಪದ್ಧತಿಯಲ್ಲಿ? ಹೌದು, ಖಂಡಿತವಾಗಿ ಮಾಡಬೇಕು, ಇದೇ ಪದ್ಧತಿಯಲ್ಲೇ ಮಾಡಬೇಕು. ಸೊ ಅದನ್ನು ಬೊಂಬೆ ಏನಾಯ್ತು ಮದುವೆ ಆದಮೇಲೆ, ಸೊ ಆ ಒಂದು ಬೊಂಬೆ ಬಂದು ಏನು ಮಾಡ್ತೀರಾ ಫೈನಲ್? ಅದನ್ನ ಹೆಂಗೆ ನಾಶ ಮಾಡ್ತೀರಾ? ಅದನ್ನು ನಾವು ಹೆಂಗೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಅದನ್ನು ಅರ್ಧ ಸುಟ್ಟು, ಆ ಗೊಂಬೆನ ಅರ್ಧ ಸುಟ್ಟು ಭೂಮಿಯಲ್ಲಿ ಹಾಕಿ ಬಂಧನ ಮಾಡಿಬಿಡ್ತೀವಿ. ಆ ಭೂಮಿ ಮಾಡುವಂಥ ಭೂಮಿನೂ ಕೂಡ ದೈವಿಕವಾಗಿರ್ತಕ್ಕಂಥ ಸ್ಥಳ ಆಗಿರಬೇಕು. ಸುಮ್ಮನೆ ಯಾವ್ದ್ಯಾವುದೋ ತೋಟದಲ್ಲಿ ಮನೆಯಲ್ಲಿ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸ್ವಲ್ಪ ಎನರ್ಜಿ ಇರುವಂಥ ಸ್ಥಳದಲ್ಲಿ ಅದನ್ನು ಬಂಧನ ಮಾಡಿಬಿಟ್ರೆ ಅದು ಇನ್ನು ಯಾವ ಕಾಲಕ್ಕೂ ಅದು ಬರಲ್ಲ. ಸೊ ಆ ಶಕ್ತಿ ಅರ್ಧ ಸುಡಬೇಕು, ಅರ್ಧ ಸುಟ್ಟು ಬಂಧನ ಮಾಡಬೇಕದು. ಸೊ ಅದು ಏನಕ್ಕೆ ಅರ್ಧ ಸುಡೋದು, ಆ ಉದ್ದೇಶ? ಅದು ಸುಡೋದು, ಅರ್ಧ ಸುಡೋದು ಯಾಕೆ ಅಂತ ಹೇಳಿದ್ರೆ, ಅದರಲ್ಲಿರುವಂಥ ಎನರ್ಜಿಗಳಿದೆಯಲ್ಲ, ಪ್ರೇತಗಳು, ಭೂತಗಳು, ಪಿಶಾಚಿಗಳು, ಅವೆಲ್ಲ ಅರ್ಧ ಸುಟ್ಟೋಗುತ್ತೆ. ಇನ್ನು ಉಳ್ಕೊಳ್ಳೋ ಅಂಥದ್ದು ಮೋಹಿನಿ ಒಂದೇನೆ. ಸೊ ಹಾಗಾಗಿ ಅದನ್ನು ಬಂಧನ ಮಾಡುವಂಥದ್ದು ಇರುತ್ತೆ. ಅದನ್ನು ನಾವು ಪೂರ್ತಿ ಸುಡೋಕ್ಕಾಗಲ್ಲ ಅದನ್ನು. ಯಾಕಂತ ಹೇಳಿದ್ರೆ ಅದು ಪೂರ್ತಿ ಸುಟ್ಟಾಗ ಅದ್ರ ನಿಷ್ಪ್ರಯೋಜಕ ಆ ವ್ಯಕ್ತಿ ಮೇಲೆ ಹಂಗೆ ವಾಪಸ್ ಇರುತ್ತೆ, ಬಂದ್ಬಿಡುತ್ತೆ. ಅದು ನಿಷ್ಪ್ರಯೋಜಕ ಆಗ್ಬಿಡುತ್ತೆ. ಅದು ತಾಂತ್ರಿಕ ವಿಧಾನದಲ್ಲಿ ಆ ಪದ್ಧತಿ ಇಲ್ಲ. ಕೆಲಸಕ್ಕೆ ಬರ್ದಂಗೆ ಆಗಬೇಕು, ಆ ಥರ ಮಾಡಿಬಿಟ್ಟು ಅದನ್ನು ನಾವು ಮಾಡುವಂಥದ್ದು. ಸೂಪರ್. ಸೊ ವೀಕ್ಷಕರೇ, ಇದೊಂದು ಮೋಹಿನಿಗೆ ಸಂಬಂಧಪಟ್ಟಂತೆ, ಯಾಕಂದರೆ ಸಾಕಷ್ಟು ಯುವಕರಿಗೆ, ಅದರಲ್ಲೂ ಹುಡುಗರಾಗ್ಬೋದು, ಹುಡುಗಿರಾಗ್ಬೋದು, ವಯಸ್ಸಲ್ಲಿರೋರ ಮೇಲೆ ಈ ಒಂದು ಮೋಹಿನಿ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಸಾಕಷ್ಟು ಜನಕ್ಕೆ ಅನುಭವ ಆಗೈತೆ, ಸಾಕಷ್ಟು ಕೇಸ್ಗಳು ನಮ್ಮ ಗಮನಕ್ಕೂ ಬರ್ತಾ ಇದ್ದಾವೆ.
ಸೊ ಆ ಥರದ್ದು ಕೇಸ್ಗಳನ್ನ ಯಾವ ರೀತಿ ಒಂದು ಕ್ಲಿಯರ್ ಮಾಡೋದು, ಒಂದು ಆ ಶಕ್ತಿನ ಬಂಧಿಸಿ ಆ ವ್ಯಕ್ತಿಗಳನ್ನ ಆರಾಮ ಮಾಡೋದು ಯಾವ ಥರ ಅನ್ನೋ ವಿಚಾರ ಸಂತೋಷ್ ಭಟ್ರು ಆ ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಅದನ್ನು ಬಂಧನ ಯಾವ ಥರ ಮಾಡಬೇಕು ಅನ್ನೋ ವಿಚಾರನ ತಿಳಿಸವ್ರೆ. ಸೊ ಇವು ಎಲ್ಲ ಕಡೆ ಮಾಡ್ತಾರೆ. ಸೊ ಈ ಮಾಡೋದು ಯಾವ ಥರ ಅನ್ನೋದನ್ನು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಸೊ ಇದನ್ನು ತೊಂದರೆ ಇರೋರು ಇದನ್ನು ಅನುಕೂಲ ಪಡ್ಕೊಳ್ಳಿ ಅಂತ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.